ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಬೋಂಡ ಬಜ್ಜಿ ತಿನ್ನೋ ಮಜಾನೇ ಬೇರೆ. ನಾವಿವತ್ತು ಉಡುಪಿ ಜಿಲ್ಲೆಯ ಶಿರಿಯಾರದಲ್ಲಿ ಲೊಕೇಟ್ ಆಗಿರುವ ಬೋಂಡ ಅಂಗಡಿಯೊಂದನ್ನ ಪರಿಚಯಿಸ್ತಾ ಇದ್ದೀವಿ ನೋಡಿ. ದಾಸಣ್ಣನ ಬೋಂಡ ಅಂಗಡಿ ಶಿರಿಯಾರ ಪೇಟೆಯಲ್ಲೇ ಲೊಕೇಟ್ ಆಗಿರುವ ಇಲ್ಲಿ ಮೊಟ್ಟೆ ಬೋಂಡ ತುಂಬಾನೇ ಫೇಮಸ್. ಕಳೆದ ಸುಮಾರು 25 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಈ ಬೋಂಡ ಅಂಗಡಿಯಲ್ಲಿ ಮೊಟ್ಟೆ ಬೋಂಡ, ಮೆಣಸಿನ ಬೋಂಡ, ಆಮ್ಲೆಟ್ ಸೇರಿದಂತೆ ಹಲವು ಖಾದ್ಯಗಳು ಸಿಗುತ್ತೆ. ದಾಸ ಶಿರಿಯಾರದಲ್ಲಿ ಆಮ್ಲೆಟ್ ಬಜ್ಜಿ ಬೋಂಡ ಎಲ್ಲ ಮಾಡುತ್ತೆ. ಒಂದು 24-25 ವರ್ಷ ಆಯಿತು. ನಮ್ಮಲ್ಲಿ ಬಜ್ಜಿ ಬೋಂಡ ಮೊಟ್ಟೆ ಆಮ್ಲೆಟ್ ಟೈಮಿಂಗ್ಸು 4 ಗಂಟೆಯಿಂದ 9 ಗಂಟೆ ಒಳಗೆ ಪ್ರತಿದಿನ ಇರುತ್ತೆ. ಎಲ್ಲ ದಿನ ಇರುತ್ತೆ. 4 ಗಂಟೆ ಸ್ಟಾರ್ಟ್ ಆಗುತ್ತೆ. ಈಗ ಮೊದಲು ನಮ್ಮದು ರೋಡ್ ಅಗ್ಲ ಹಾಕಿದ್ರೆ ಮುಂಚೆ ಅಲ್ಲಿ ಇದ್ದಿತ್ತು. ರೋಡ್ ಅಗ್ಲ ಅಲ್ಲಿ ಮುಂದೆ ಇದ್ದಿತ್ತು, ಬಸ್ ಸ್ಟ್ಯಾಂಡ್ ಪಕ್ಕ ಇದ್ದಿತ್ತು. ಈಗ ಹಿಂದಕ್ಕೆ ಬಂದ್ರ ಮೇಲೆ ಈಗಳೇ ಅಡ್ಡಿಲ್ಲ ಜಾಸ್ತಿ. ಇದೇ ಬಜ್ಜಿ ಬೋಂಡ ಎಲ್ಲ ಮಾಡ್ತಿತ್ತು ಅಲ್ಲೂ. ಇವರು ಒಂದು ಶಿರಿಯಾರದಲ್ಲಿ ಈ ಬೋಂಡ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಮೊಟ್ಟೆ ಬೋಂಡ, ಮೊಟ್ಟೆ ಆಮ್ಲೆಟ್ ಇಲ್ಲಿ ಮಾಡ್ತಾಯಿದ್ದಾರೆ. ಬಟ್ ನಾವು ಒಂದು 10 ವರ್ಷದಿಂದ ರೆಗ್ಯುಲರ್ ಗಿರಾಕಿ. ಖಾಯಮ್ಮು ಮೊಟ್ಟೆ ಬೋಂಡ, ಮೊಟ್ಟೆ ಇಂಥವನ್ನೆಲ್ಲ ತಿಂತೇವೆ. ಭಾಳ ರುಚಿಯಾಗಿ ಕೊಡ್ತಾರೆ, ರುಚಿಯಾಗಿ ಇರ್ತದೆ. ಲೊಕೇಶನ್ ಶಿರಿಯಾರ. ನೀವು ಸಾಹೇಬ್ರಕಟ್ಟೆಯಿಂದ 5 ಕಿಲೋಮೀಟರ್, ಬಿತ್ಕಲ್ಕಟ್ಟೆಯಿಂದ 5 ಕಿಲೋಮೀಟರ್, ಪೇಟೆ ಮಧ್ಯ ಸರ್ಕಲಲ್ಲಿ ಇದೆ. ನಾನು ಕಂಡಂಗೆ 21 ವರ್ಷ ಆಯಿತು ನಾನು ಇಲ್ಲಿ ಬಂದು. 21 ವರ್ಷದಿಂದ ಮಾಡ್ತಾಯಿದ್ದೆ ಇವ. ಅಂದರೆ ಕಡಿಮೆ ರೇಟಿಗೆ ಮಾಡ್ತಾಯಿದ್ದವ. ಅಂದರೆ ಫುಡ್ಡೆಲ್ಲ ಚೆನ್ನಾಗಿದೆ, ಯಾವುದು ಬೇರೆ ಅಂತ ಮಿಕ್ಸ್ ಮಾಡೋದಿಲ್ಲ ಅವ. ಒಳ್ಳೆ ರೀತಿಯಾಗಿ ಮಾಡ್ತಾಯಿದ್ದ. ಮತ್ತು ಎಣ್ಣೆನೆಲ್ಲ ಕರೆಕ್ಟಾಗಿ ಬಳಸ್ತಾ. ಆಮೇಲೆ ಮೊಟ್ಟೆ ಬೋಂಡ ಮತ್ತು ಬಜೆ, ಮೆಣಸಿನ ಬಜೆ ಎಲ್ಲ ಚೆನ್ನಾಗಿ ಮಾಡ್ತಾ. ನಾವೆಲ್ಲ ತಿಂತ ಇರುತ್ತೆ. ಮತ್ತು ಈಗ 21 ವರ್ಷ ನಾನು ಕಂಡಂಗೆ ಅದಕ್ಕಿಂತ ಮುಂಚೆ ಒಂದು 3-4 ವರ್ಷ ಮುಂಚೆ ಮಾಡಿದ್ನ ಕಾಣುತ್ತೆ. ಅಲ್ಲಿಂದ ನಾನು ನೋಡ್ತಾಯಿದ್ದೀನಿ. ಅವನ್ನೇ ಅದೊಂದು ಕ್ವಾಲಿಟಿ ಉಂಟು, ಅದು ಮಾಡ್ತಾ ಇರ್ತಾನೆ ಅವನು. ನಮ್ಮ ಭಾರಿ ಚೆನ್ನಾಗಿದೆ. ಅಂದರೆ ಏನೂ ಹಾಕೋದಿಲ್ಲ, ಚೆನ್ನಾಗಿದೆ. ಇದು ಸಿಂಪಲ್ ಆಗಿರುತ್ತೆ. ನೀವು ನೋಡಿಬೇಕು ಅದರಲ್ಲಿ ಅವ ಮಾಡ್ತಾನಲ್ಲ, ಏನು ಅದಕ್ಕೇನು ಇದು ಮಾಡೋದಿಲ್ಲ. ಅದೇನೋ ಒಂದು ಕೈಗುಣ ಇದೆ ಒಂದು, ಚೆನ್ನಾಗಿ ಬರ್ತಾಯಿದೆ ಅಷ್ಟೇ. ನಾವೆಲ್ಲ ಚಿಂತೆ ಇರ್ತೀವಿ, ಚೆನ್ನಾಗುತ್ತೆ. ಮತ್ತೊಂದು ಎಂತ ಗೊತ್ತಾ, ಅವನು ಬೇರೆ ಅಂತ ಮಿಕ್ಸ್ ಮಾಡೋದಿಲ್ಲ ಅದಕ್ಕೆ. ಈ ಕೆಲವೆಲ್ಲ ಇದೆಲ್ಲ ಉಂಟಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡೋದಿಲ್ಲ ಅವನು. ಅದೇ ಒಂದೊಂದು ವಿಶೇಷತೆ. ಬೇಕಾದ್ರೆ ನೀವು ನೋಡ್ಬೋದು, ಟೆಸ್ಟ್ ಮಾಡ್ಬೋದು. ನಾವು ನೋಡ್ತೀವಿ, ಎಷ್ಟು ವರ್ಷದಿಂದ ನೋಡ್ತೀವಿ. ಅದೆಲ್ಲ ಮಿಕ್ಸೇ ಇಲ್ಲ ಅವನು. ಇದು ಶಿರಿಯಾರ ದಾಸಣ್ಣನ ಮೊಟ್ಟೆ ಬೋಂಡ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಫೇಮಸ್. ಲೈಕ್ ಅದು ತಿಮ್ಕೆ ಒಂದು ಸಲ ತಿಂದಾರೆ ಮತ್ತೊಂದು 10 ಸಲ ತಿಂತ ಹಾಕೋಕಂತಾರೆ ಮತ್ತು ಹುಡ್ಕಂತ ಬರ್ತೀರಿ ಅವ್ರನ್ನೆಲ್ಲ. ಡೈಲಿ ಒಂದು ವಿಸಿಟ್ ಕೊಡಕ್ಕೆ, ಯಾಕಂದ್ರೆ ಒಂದು ಮೊಟ್ಟೆ ಬೋಂಡ ಅಷ್ಟು ಟೇಸ್ಟ್ ಇತ್ತು. ಅದಕ್ಕೋಸ್ಕರ ಮತ್ತು ಕ್ಲೀನ್ ಆ್ಯಂಡ್ ನೀಟು ಇತ್ತು. ಸ್ಪೆಷಲ್ ಅಂದರೆ ಅದು ತಿಂದರಿಗೆ ಓದಿತ್ತು ಅಂತಾರಲ್ಲ ಹಾಗೆ ಟೇಸ್ಟ್. ವೆರೈಟಿ ಟೇಸ್ಟ್ ಒಂಥರ ಮನೆಗೆ ಮಾಡಿದ ತಿಂದಾರ ಕಣಂಗೆ ಆತ. ಮತ್ತು ಅವ್ನ ಮಾತು ಕೇಂಬ ನಳಿ ಬಪ್ಪವ್ರು ಇದ್ರು. ಮತ್ತು 4 ಡೈಲಾಗ್ ಕೇಂಬ ಬೆಚ್ಚು ಅಂದೇಳಿ ಹೇಳಿ ಬಪ್ಪರು. ಬನ್ನಿ ಶಿರಿಯಾರ್ದಂಗೆ ದಾಸನ್ನು ಮೊಟ್ಟೆ ಬೋಂಡ ತಿಂಬೋಕೆ ಎಲ್ಲರೂ. ಒಳ್ಳೇದಿತ್ತು, ಲೈಕ್ ಇತ್ತು, ಎಲ್ಲ ಬಂದು ತಿನ್ಕೊ ಹೋಯ್ನಿ. ವ್ಯಾಪಾರ ಇತ್ತು ಅವನಿಗೆ, ಮತ್ತು ಒಂಚೂರು ಜಾಸ್ತಿ ಆಯ್ಲಿ ವ್ಯಾಪಾರ ಅಕ್ಕ.
ನೀವು ಕೂಡ ಶಿರಿಯಾರಕ್ಕೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.